ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಈಗ ನಿಗಮದ ಅಧ್ಯಕ್ಷ ದದ್ದಲ್ ಅವರಿಗೆ ಬಂಧನ ಭೀತಿ ಎದುರಾಗಿದೆ ಇಡಿ ಅಧಿಕಾರಿಗಳಿಂದ. ಹೀಗಾಗಿ ಅವರು ಅಜ್ಞಾತವಾಸಕ್ಕೆ ತೆರಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಡಿ ಅವರು ಈಗಾಗಲೇ ನೋಟಿಸನ್ನು ಸರ್ವ್ ಮಾಡಿ ಇವತ್ತು ಮಧ್ಯಾಹ್ನ 11 ಗಂಟೆಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ವಿಚಾರಣೆಗೆ ದದ್ದಲ್ ಅವರು ಹಾಜರಾಗ್ತಾರಾ ಅಥವಾ ನಾಪತ್ತೆ ಆಗೇ ಇರ್ತಾರಾ? ಆ ರೀತಿ ಏನಾದರೂ ಆದರೆ ಇಡಿ ಅವರ ಮುಂದಿನ ನಡೆ ಏನು? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡೋಣ. ಇಡಿ ಬಂಧನದ ಭೀತಿ, ಅಜ್ಞಾತವಾಸದಲ್ಲಿ ದದ್ದಲ್. ಮಳೆಗಾಲದ ಅಧಿವೇಶನದ ನೆಪದಲ್ಲಿ ವಿಚಾರಣೆಗೆ ಗೈರಾಗ್ತಾರಾ ದದ್ದಲ್? ಸ್ಪೀಕರ್ ಅನುಮತಿ ಪಡೆದು ಬಂಧಿಸಬಹುದಾ ಜಾರಿ ನಿರ್ದೇಶನಾಲಯ? ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನದ ಭೀತಿಯಲ್ಲಿರುವ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ಲ ಯಾರ ಸಂಪರ್ಕಕ್ಕೂ ಸಿಗದೆ ಅಜ್ಞಾತವಾಸದಲ್ಲಿಯೇ ಮುಂದುವರಿತಾರಾ ಅನ್ನೋದು ಸದ್ಯದ ಕುತೂಹಲ. ಆದರೆ ಇಡಿ ಬಂಧನದ ಭೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಬಂಧಿಸುವಂತೆ ಕೇಳಿಕೊಂಡಿರುವ ದದ್ದಲ್ ಈಗ ಪ್ಲಾನ್ ಬಿ ನಡೆಸುವ ಸಾಧ್ಯತೆಯೂ ಕೂಡ ಅಲ್ಲಗೆಳೆಯುವಂತಿಲ್ಲ. ಇವತ್ತಿನಿಂದ ಆರಂಭವಾಗುವ ಮಳೆಗಾಲದ ಅಧಿವೇಶನದ ನೆಪದಲ್ಲಿ ಇಡಿ ವಿಚಾರಣೆಗೆ ಗೈರಾಗುವ ಸಾಧ್ಯತೆ ಇದೆ. 2 ದಿನಗಳ ಕಾಲ ನಡೆದ ಇಡಿ ದಾಳಿಯಲ್ಲಿ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನು ಕಲೆ ಹಾಕಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಹೀಗಾಗಿ ವಿಚಾರಣೆಗೆ ಹಾಜರಾಗಲು ಹಿಂದೇಟು ಹಾಕ್ತಾ ಇರುವ ದದ್ದಲ್ ಇಂದಿನ ಅಧಿವೇಶನದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ವಿಚಾರಣೆಗೆ ಗೈರಾದ್ರೆ ಸ್ಪೀಕರ್ ಅನುಮತಿ ಪಡೆದು ದದ್ದಲ್ ಇಡಿ ಅಧಿಕಾರಿಗಳು ಬಂಧಿಸುವಂತಹ ಅವಕಾಶವಿದೆ. ಯಾರ ಸಂಪರ್ಕಕ್ಕೂ ಸಿಗದ ಬಸನಗೌಡ ದದ್ದಲ್ ರಾತ್ರೋರಾತ್ರಿ ರಾಯಚೂರಿಗೆ ಬಂದು ಬೆಳಗಾಗ್ತಾ ಇದ್ದಂತೆ ಹೊರಟು ಹೋಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಕುಟುಂಬ ಬಿಟ್ಟು ಏಕಾಂಗಿಯಾಗಿ ರಾಯಚೂರಿಗೆ ರಾತ್ರಿ ಬಂದ ದದ್ದಲ್ ಕೆಲವು ಆಪ್ತರೊಂದಿಗೆ ಸಮಾಲೋಚನೆ ನಡೆಸಿ ಬೆಳಗ್ಗೆ ಮಂತ್ರಾಲಯ ಮಾರ್ಗವಾಗಿ ಬೆಂಗಳೂರು ಕಡೆಗೆ ಹೊರಟು ಹೋಗಿದ್ದಾರೆ. ತನ್ನ ಕಾರನ್ನ ಬಳಸದೆ ಬೆಂಗಳೂರಿನಿಂದ ಬರುವಾಗ ಆಪ್ತರ ಕಾರನ್ನ ಬಳಸಿದ್ದಾರೆ. ಮಂತ್ರಾಲಯದವರೆಗೂ ಕೂಡ ಆಪ್ತನ ಕಾರಿನಲ್ಲಿಯೇ ತೆರಳಿ ಮಂತ್ರಾಲಯದಿಂದ ಕಾರನ್ನು ಬದಲಿಸಿ ಬೆಂಗಳೂರು ಕಡೆಗೆ ಹೋಗಿದ್ದಾರೆ. ರಾಯಚೂರು ಎಷ್ಟು ಗಂಟೆ ಬಂದ್ರೆ ನಮಗೆ ಗೊತ್ತಿಲ್ಲ ಸರ್. ನಾನು ಬೆಳಗ್ಗೆ ನಾವು ಆಶಾಪುರದಲ್ಲಿ ಮಂತ್ರಾಲಯಕ್ಕೆ ಹೋಗುವಂತ ಅಣ್ಣ ನಾವು ರೆಡಿ ಆದ ಟೈಮಲ್ಲಿ ಅವ್ರ ಕಾರ್ ಬಂದ ಟೈಮಲ್ಲಿ ನಾವು ಸಾಹೇಬ್ರ ನೋಡಿ ಮಾತಾಡಿಸಿದ್ವಿ. ಎಲ್ಲಿಗೆ ಹೋಗ್ತಿರಪ್ಪ? ಮಂತ್ರಾಲಯಕ್ಕೆ ಹೋಗ್ತಿದ್ವಿ ಅಂತಂದ್ವಿ. ನಾನು ಬೆಂಗಳೂರಿಗೆ ಹೋಗ್ತೀನಿ, ಬರ್ತಂತ ನಮ್ಮ ಕಾರಣ ಬರ್ತಂದ್ರೆ ನಮ್ಮ ಕಾರಲ್ಲಿ ಹೇಳಿದ್ವಿ, ಕುಂತ್ಕೊಂಡ್ರು. ಅವ್ರ ನಮ್ಮ ಕಾರಲ್ಲಿ ಹೋದ್ವಿ, ಮಂತ್ರಾಲಯವರೆಗೆ ಹೋದ್ವಿ. ಅವ್ರು ಡೈರೆಕ್ಟ್ ಬೆಂಗಳೂರಿಗೆ ನಾವು ಅಧಿವೇಶನಕ್ಕೆ ಹೋಗಿ ನಾಳೆ ಹೋಗ್ತಂತೀವಿ. ನಾವು ದರ್ಶನ ಮಾಡ್ಕೊಂಡು ಆಪ್ಷನ್ ಅದ್ರ ಬಗ್ಗೆ ಮಾತಾಡಿಲ್ಲ ಸರ್. ನಾವು ಕೇಳಿಲ್ಲ, ಅವ್ರಿಗೆ ಹೇಳಿಲ್ಲ, ಅದ್ರ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ, ಮಾತಾಡಿಲ್ಲ. ನಿನ್ನೆ ಬೆಳಗ್ಗೆ ರಾಯಚೂರಿನಿಂದ ಹೊರಟ ಬಸನಗೌಡ ದದ್ದಲ್ ಮಾರ್ಗ ಮಧ್ಯೆಗೆ ಗಿಲ್ಲೆ ಸೂಗೂರಿನಲ್ಲಿ ಕಾರ್ಯಕರ್ತರನ್ನ ಮಾತನಾಡಿಸಿದ್ದಾರೆ. ಗುಡುದೂರಿನ ರಾಮರಾವ್ ತಾತನ ಆಶೀರ್ವಾದವನ್ನು ಪಡೆದು ದದ್ದಲ್ ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆದರೆ ಬೇರೆ ಯಾರ ಸಂಪರ್ಕಕ್ಕೂ ಸಿಗದೆ ಓಡಾಡಿಕೊಂಡಿರುವ ದದ್ದಲ್ ಇಡಿ ಬಂಧನದ ಭೀತಿಯಿಂದ ಕಣ್ಣಾಮುಚ್ಚಾಲೆ ಆಟ ನಡೆಸುತ್ತಿದ್ದಾರೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್